ನಮಸ್ಕಾರ ರೀ, ಹೆಂಗಿದಿರಿ ಎಲ್ಲರೂ? ನಾನು ನಮ್ಮ ಮಮ್ಮಿ ಊರಿಗೆ ಬಂದಿದ್ದೆ. ಮನೆ ಮುಂದಿನ ಹೊಲದಾಗ ಸ್ವೀಟ್ ಕಾರ್ನ್ ಬೆಳೆದಾರೆ. ಸೊ ಈ ಸ್ವೀಟ್ ಕಾರ್ನಿಂದ ನಿಮಗೊಂದು ರೆಸಿಪಿ ಹೇಳಬೇಕಂತ ಅಂದ್ಕೊಂಡೀನಿ. ಸ್ವೀಟ್ ಕಾರ್ನಿಂದ ಭಾಳಷ್ಟು ರೆಸಿಪೀಸ್ ಮಾಡ್ಬೋದು. ಸ್ವೀಟ್ ಕಾರ್ನ್ ದೋಸಾ ಮಾಡ್ಬೋದು, ಸೂಪ್ ಮಾಡ್ಬೋದು, ಅಥವಾ ಸ್ವೀಟ್ ಕಾರ್ನ್ ಗ್ರೇವಿ ಮಾಡ್ಬೋದು ರೀ. ಅದು ಚಲೋ ಟೇಸ್ಟ್ ಇರ್ತೈತಿ. ನೆಕ್ಸ್ಟ್ ಬರುವಂಥ ವಿಡಿಯೋಸ್ ಒಳಗೆ ಇವೆಲ್ಲ ರೆಸಿಪೀಸ್ನ ನಾನು ಶೇರ್ ಮಾಡ್ಕೋತೀನಿ. ಸೊ ಇವತ್ತು ಈ ಸ್ವೀಟ್ ಕಾರ್ನ್ಲೆ ನಾನು ತಂದೂರಿ ಕಾರ್ನ್ ಮಾಡ್ತೇನೆ ರೀ. ಅಗದಿ ಸಿಂಪಲ್ ರೆಸಿಪಿ ಐತಿ. ಆಮೇಲೆ ಮನೆ ಮುಂದಾಗಲಿ ಅಥವಾ ಬ್ಯಾಕ್ ಯಾರ್ಡ್ ಒಳಗೆ ನಾವು ಏನಾದರೂ ಬೆಳೆದ ಈ ಥರ ಫ್ರೆಶ್ ಆಗಿ ವೆಜಿಟೇಬಲ್ಸದ್ದು ಅಥವಾ ಇದನ್ನು ಸ್ವೀಟ್ ಕಾರ್ನ್ ಬೆಳೆದ ಏನೋ ಒಂದು ಅದರಲ್ಲೇ ರೆಸಿಪಿ ಮಾಡಿದ್ರೆ ಒಂಥರ ಏನೋ ಚಲೋ ಇರ್ತೈತಲ್ರಿ. ಸೊ ಬರ್ರಿ ಇವತ್ತು ನಿಮ್ಗೆ ತಂದೂರಿ ಕಾರ್ನ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಸೊ ನಾನಿಲ್ಲಿ 1 ಲೀಟ್ರ್ನಷ್ಟು ನೀರು ಕಾಯಕ್ಕೆ ಇಟ್ಕೊಂಡೇನಿ. ನೀರಿಗೆ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಈ ನೀರನ್ನು ಕಾಸ್ಕೋತೀನಿ ರೀ. ಆಮೇಲೆ ಈ ಸ್ವೀಟ್ ಕಾರ್ನದ್ದು ಎಲ್ಲ ಮ್ಯಾಲಿನ ಸಿಪ್ಪೆ ಎಲ್ಲ ತೆಗ್ದು ಇವನ್ನ ಒಂದು ಕುದಿಸ್ಕೋಬೇಕು ರೀ. ಸೊ ಜಾಸ್ತಿ ಹೊತ್ತೇನು ಕುದಿಸ್ಕೊಳ್ಳೋದು ಬೇಡ. ಜಸ್ಟ್ ಇವು ಹಾಕಿದ ಕೂಡಲೇ ಒಂಚೂರು ಕಲರ್ ಚೇಂಜ್ ಆಗ್ತಾವೆ, ಅಲ್ಲಿವರೆಗೂ ಕುದಿಸ್ಕೋಬೇಕು. ನನ್ನ ತವ್ರ ಮನೆ ಅಂತ್ರಿ ನನಗೆ ಭಾಳ ನಿಯರ್ ಐತ್ರಿ. ಇವ್ರೇನಾದರೂ ವೆಜಿಟೇಬಲ್ಸ್ ಬೆಳೆದಿದ್ರೆ ಅಥವಾ ಸ್ವೀಟ್ ಕಾರ್ನ್ ಇರಲಿ, ಹಣ್ಣಿರಲಿ, ಏನೇ ಬೆಳೆದಿದ್ರು ನನಗೆ ಫಸ್ಟ್ ಕೊಟ್ಟು ಕಳಿಸ್ತಾರೆ. ಆ ಮ್ಯಾಟ್ರ್ನಾಗ ಮಾತ್ರ ನಾನು ಭಾಳ ಅಂದ್ರೆ ಭಾಳ ಲಕ್ಕಿ ಅದೇನಿ. ಸೊ ಈಗ ಕಾರ್ನದ್ದು ಸಿಪ್ಪೆ ಎಲ್ಲ ತೆಗ್ದು ಇವನ್ನ ನೀರೊಳಗೆ ಹಾಕಿ ಕುದಿಸ್ಕೊತೀನಿ. ಇವನ್ನ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗ್ತೈತ್ರಿ. ಆಮೇಲೆ ಕುದಿ ನೀರಾಗ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿದ್ರೆ ಈ ಸ್ವೀಟ್ ಕಾರ್ನು ಸ್ವಲ್ಪ ಉಪ್ಪು ಆಗ್ತಾವೆ ನೋಡ್ರಿ. ಇವ ಈ ಥರ ಕಲರ್ ಚೇಂಜ್ ಆಗ್ತೈತಿ. ಕಲರ್ ಚೇಂಜ್ ಆದ ಕೂಡಲೇ ಇವ್ನ ತೆಗೆದು ಬಿಡಬೇಕು. ಆಮೇಲೆ ನನ್ನ ಚಾನಲ್ ಒಳಗೆ ಇನ್ನೂ ಒಂದು ತಂದೂರಿ ಕಾರ್ನ್ ರೆಸಿಪಿ ಐತಿ, ಚೆಕ್ ಮಾಡಿರಿ. ರೆಸಿಪಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇವು ಕಾರ್ನ ಒಂದು 5 ನಿಮಿಷ ಕುದಿಸ್ಕೊಂಡೆ ನಾನು ಇವ್ನ ತೆಗೆದುಬಿಡ್ತೇನೆ. ಈಗ ನೆಕ್ಸ್ಟ್ ಈ ತಂದೂರಿ ಕಾರ್ನಿಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣಂತ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 2 ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡೇನಿ. ಹಸಿಮೆಣ್ಸಿನ್ಕಾಯಿ ಭಾಳ ಖಾರ ಇದ್ದಿದ್ದು ಹಾಕಬೇಡ್ರಿ. ಮೀಡಿಯಮ್ ಸ್ಪೈಸಿ ಇದ್ದಿದ್ದು ಮೆಣಸಿನ್ಕಾಯಿ ತೊಗೋರಿ. ಜಸ್ಟ್ 1 ಇಲ್ಲ 2 ತೊಗೊಂಡ್ರೆ ಸಾಕಾಗ್ತೈತಿ. ಈಗ ಇವನಷ್ಟು ನಾನು ಕಟ್ ಮಾಡ್ಕೋತೀನಿ. ಇವನೇನಂದ್ರೆ ಕುಟ್ಟಿ ಪೇಸ್ಟ್ ಮಾಡಬೇಕಾ. ಸೊ ಅದಕ್ಕಿಂತ ಮುಂಚೆ ಈ ರೀತಿ ಕಟ್ ಮಾಡ್ಕೊಂಡು ಪೇಸ್ಟ್ ಮಾಡಿದ್ರೆ ಈಸಿ ಆಗ್ತೈತೆ ಅಂತ ನಾನು ಕಟ್ ಮಾಡ್ಕೊಳಕತ್ತೀನಿ. ಇವನ್ನ ನಾನು ಸಣ್ಣದೊಂದು ಅರಿವು ಕಲ್ಲು ಐತಿ, ಅದರೊಳಗೆ ಹಾಕ್ಕೊಂಡು ಕುಟ್ಕೋತೀನಿ. ಸೊ ಫಸ್ಟ್ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಟಿ ಸಣ್ಣ ಮಾಡ್ಕೋತೀನಿ. ನೆಕ್ಸ್ಟ್ ಉಳ್ದಿದ್ದ ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಳ್ಳೋಣಂತ. ನೆಕ್ಸ್ಟ್ ಒಂದು ಸ್ವಲ್ಪ ಮೆಣಸಿನ್ಕಾಯಿ ನಾನು ಮತ್ತೆ ಹೇಳ್ತೀನಿ ರೀ, ಭಾಳ ಖಾರ ಇದ್ದಿದ್ದು ಮೆಣಸಿನ್ಕಾಯಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ತಂದೂರಿ ಕಾರ್ನಿಗೆ ಭಾರಿ ಸ್ಪೈಸಿ ಆಗಿಬಿಡ್ತೈತೆ. ಅದು ಮೀಡಿಯಮ್ ಸ್ಪೈಸಿ, ಇಲ್ಲಾಂದರೆ ಸ್ಪೈಸಿನೇ ಇರಲಾರ್ದು ಮೆಣಸಿನ್ಕಾಯಿನ ನೀವು ಯೂಸ್ ಮಾಡ್ಬೋದು. ಸೊ ಇದರೊಳಗೆ ಕೊತ್ತಂಬರಿ ಮತ್ತು ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗ ಸಣ್ಣ ಆಗ್ತೈತಿ. ನಿಮ್ಮ ಹತ್ರ ಇಂಥ ಅರಿಯೋಕಲ್ಲಿಲ್ಲ ಅಂತಂದ್ರೆ ನೀವು ಇದಿಷ್ಟನ್ನು ಮಿಕ್ಸರ್ ಒಳಗೆ ಹಾಕ್ಕೋಬೋದು. ಆದರೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನೀರು ಹಾಕ್ಲಾರ್ದ ಪೇಸ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇದನ್ನು ಆದಷ್ಟು ಸಣ್ಣಗೆ ಕುಟ್ಕೋಬೇಕ್ರಿ. ಎಷ್ಟು ಸಣ್ಣಗೆ ಆಗ್ತೈತೆ ನೋಡಿರಿ ಅಷ್ಟು ಚಲೋ ಲೇಯರ್ ಬರ್ತೈತಿ ಕಾರ್ನಿಗೆ. ಸೊ ನೋಡಿರಿ ಇಷ್ಟು ಸಣ್ಣಗೆ ನಾನು ಕುಟ್ಕೊಂಡು ರೆಡಿ ಮಾಡ್ಕೊಂಡೇನೀಗ. ಈಗ ಇದನ್ನಷ್ಟು ಒಂದು ಬೌಲಿಗೆ ತೆಗೆದುಬಿಡ್ತೇನೆ. 1 ಸ್ಪೂನ್ ಇಲ್ಲ 2 ಸ್ಪೂನ್ನಷ್ಟು ಇದು ಮಸಾಲೆ ರೆಡಿ ಆಗ್ಬೇಕ್ರಿ ಕುಟ್ಟಿ ಆಗಿಂದ. ಅಂದರೆ 2 ಕಾರ್ನಿಗೆ ಆಗ್ತೈತಿ. ಈಗ ನೆಕ್ಸ್ಟ್ ಇದ್ರೊಳಗೆ ಮೊಸರು ಹಾಕೋತೀನಿ ನಾನು. ಈ ಮೊಸರು ನೋಡಿರಿ 1 ತಾಸುವರೆಗೂ ನಾನು ಈ ಥರ ಒಂದು ಸ್ಟ್ರೈನರ್ ಒಳಗೆ ಹಾಕಿ ಇಟ್ಟಿದ್ದೆ. ಅಂದರೆ ಮೊಸರೊಳಗೆ ನೀರು ಇತ್ತಂದ್ರೆ ನೀರೆಲ್ಲ ಬಸಿತೈತಿ. ಗಟ್ಟಿರುವಂಥ ಮೊಸರು ಸಿಗ್ತೈತಿ. ತೆಳ್ಳಗಿರುವಂಥ ಮೊಸರು ಹಾಕಕ್ಕೆ ಹೋಗ್ಬೇಡ್ರಿ. ಆದಷ್ಟು ಈ ಥರ ಗಟ್ಟಿರುವಂಥ ಮೊಸರನ್ನು ಯೂಸ್ ಮಾಡಿರಿ. ನಾನು 1 ರಿಂದ 1.5 ಸ್ಪೂನಷ್ಟು ಮೊಸರು ಹಾಕ್ಕೊಂಡೆ. ನೆಕ್ಸ್ಟ್ ಇದ್ರೊಳಗೆ ಅರ್ಧ ಸ್ಪೂನ್ಕಿಂತ ಕಡಿಮೆ ಧನಿಯಾ ಮತ್ತು ಜೀರಿಗೆ ಎರಡನ್ನೂ ಸೇರಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಳಕತ್ತೀನಿ. ಅರ್ಧಕ್ಕಿಂತ ಕಡಿಮೆ ಲಿಂಬೆಯನ್ನು ಹಾಕ್ಕೊಳಕತ್ತೀನಿ ರೀ. ಲಿಂಬೆಯನ್ನು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಭಾಳ ಹುಳಿ ಆಗ್ತೈತಿ. ಮೊಸರು ಹಾಕಿರ್ತೀವಿ, ಲಿಂಬೆಯನ್ನು ಹಾಕಿದ್ರೆ ಭಾಳ ಹುಳಿ ಆಗ್ತೈತೆ ಅಂತ ನಿಮಗೆ ಅನಿಸ್ಬೋದು. ಆದರೆ ಒಂಚೂರು ಹುಳಿ ಆಗೋದಿಲ್ಲ, ಟೇಸ್ಟ್ ಭಾಳ ಚಲೋ ಬರ್ತೈತಿ. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕು. ಆಮೇಲೆ ನಿಮ್ಮ ಹತ್ರ ಚಾಟ್ ಮಸಾಲ ಪೌಡ್ರ್ ಇತ್ತಂದ್ರೂ ಅದನ್ನೂ ಒಂದು 1/4 ಸ್ಪೂನಷ್ಟು ಹಾಕೋರಿ, ಚಲೋ ಟೇಸ್ಟ್ ಬರ್ತೈತಿ. ಈಗ ನೆಕ್ಸ್ಟ್ ನಾನು ಇದ್ರೊಳಗೆ 1 ಸ್ಪೂನಷ್ಟು ಆಯಿಲ್ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಇದು ರೆಡಿ ಆಗೈತಿ. ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡೋಣ ಅಂತ ನೋಡಿರಿ. ಕಾರ್ನಿಗೆ ಕರೆಕ್ಟಾಗಿ ಒಂದು ಥಿಕ್ ದಪ್ಪನ ಲೇಯರ್ ಬರೋವರೆಗೂ ಇದನ್ನ ಅಪ್ಲೈ ಮಾಡ್ಬೇಕು. ಯಾಕಂದರೆ ಇದನ್ನು ನಾವು ಡೈರೆಕ್ಟ್ ಫ್ಲೇಮ್ ಒಳಗೆ ಸುಡ್ತೇವಲ್ಲ. ಸೊ ಒಂದು ಸ್ವಲ್ಪ ದಪ್ಪ ಲೇಯರನ್ನು ಹಚ್ಕೊರಿ. ನಾನು ಇದನ್ನು 2 ಕಾರ್ನಿಗೂ ಹಚ್ಕೊಂಡು ರೆಡಿ ಮಾಡ್ಕೋತೀನಿ ಈಗ. ಆಮೇಲೆ ಈ ಮಸಾಲಾನ ಮಿಕ್ಸ್ ಮಾಡಿ ಆಗಿಂದ ಒಮ್ಮೆ ಟೇಸ್ಟ್ ನೋಡಿರಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಅಥವಾ ಲಿಂಬೆ ಏನು ಬೇಕಂದ್ರೆ ಎಕ್ಸ್ಟ್ರಾ ಸೇರಿಸ್ಕೋಬೋದು. ಸೊ ನೋಡಿರಿ ಕರೆಕ್ಟಾಗಿ ದಪ್ಪಗೆ ಒಂದು ಲೇಯರ್ ಬರೋವರೆಗೂ ನಾನು ಈ ಕಾರ್ನಿಗೆ ಮಸಾಲನ್ನ ಅಪ್ಲೈ ಮಾಡಿಕೊಂಡೆ. ನಿಮ್ಮ ಹತ್ರ ಈ ರೀತಿ ಬ್ರಷ್ ಇದ್ದರೆ ಬ್ರಷ್ಲೇ ಅಪ್ಲೈ ಮಾಡ್ಕೊರಿ, ಇಲ್ಲಾಂದ್ರೆ ಜಸ್ಟ್ ಸ್ಪೂನಿಂದನೂ ಅಪ್ಲೈ ಮಾಡ್ಕೋಬೋದು. ಸೊ ನೋಡಿರಿ ಇದು ರೆಡಿ ಆಗೈತಿ. ನೆಕ್ಸ್ಟ್ ಇವನ್ನ ಡೈರೆಕ್ಟ್ ಫ್ಲೇಮ್ ಒಳಗೆ ಸುಟ್ಕೊಂಡ್ಬಿಡೋಣಂತ. ಇಡ್ಲಿ ಒಲೆ ಇರ್ತೈತಲ್ಲ ಅದರೊಳಗೂ ಸುಟ್ಕೋಬೋದು, ಬಟ್ ಇಡ್ಲಿ ಒಲೆ ಅವೈಲೇಬಲ್ ಇಲ್ಲ. ನಾನು ಡೈರೆಕ್ಟ್ ಫ್ಲೇಮ್ ಒಳಗೆ ಸುಡಾಕತ್ತೀನಿ.
ಇದನ್ನ ಗ್ಯಾಸ್ ಹೈ ಫ್ಲೇಮ್ ಇಲ್ಲ ಲೋ ಫ್ಲೇಮ್ ಮಾಡಿ ಇದನ್ನ ಸುಟ್ಕೋಬೇಕ್ರಿ. ಅಂದ್ರೆ ಚಲೋ ತಂಗೆ ಸುಡ್ತೈತಿ. ಸೊ ನೋಡಿರಿ, ನಾನು ಕೆಲವೊಮ್ಮೆ ಹೈ ಫ್ಲೇಮು ಮಾಡ್ತೀನಿ, ಕೆಲವೊಮ್ಮೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಕಾರ್ನ್ ಅಂದರೆ ಎಲ್ಲ ಕಡೆನೂ ಸುಡ್ಬೇಕ್ರಿ ಇದನ್ನು. ಆಮೇಲೆ ಇದ್ರೊಳಗೆ ಹಾಕಿದ್ದ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಇರ್ತೈತಲ್ಲ ಅದೆಲ್ಲ ಹೋಗೋವರೆಗೂ ಸುಡ್ಬೇಕ್ರಿ. ಸೊ ನೋಡಿರಿ, ನಾನು ಸುಡಾತೀನಿ. ಒಂದು ಕಾರ್ನ್ ಸುಡಾಕೆ ಒಂದು 5 ನಿಮಿಷ ಟೈಮ್ ತೊಗೋತೈತಿ. ಆದರೆ ಭಾಳ ಚಲೋ ಟೇಸ್ಟ್ ಬರ್ತೈತಿ. ನಾವು ನಾರ್ಮಲಾಗಿ ಕಾರ್ನ್ ಸುಟ್ಟಾಗಿಂದ ಉಪ್ಪು ಮತ್ತು ಲಿಂಬೆನ ಹಚ್ತೇವಲ್ಲ, ಅದ್ರ ಬದಲು ಈ ಥರನೂ ಒಮ್ಮೆ ಮಾಡ್ಕೊಂಡು ತಿನ್ಬೋದು. ನೀವು ಸಣ್ಣ ಹುಡುಗರಿಗೆ ಈ ತಂದೂರಿ ಕಾರ್ನ್ ಮಾಡ್ಕೊಡಾಕತ್ತೀರಿ ಅಂತಂದ್ರೆ ಜಾಸ್ತಿ ಖಾರ ಹಾಕಕ್ಕೆ ಹೋಗ್ಬೇಡ್ರಿ. ಇಲ್ಲ ನೀವು ಮೆಣಸಿನ್ಕಾಯಿ ಹಾಕಲಿಲ್ಲ ಅಂದ್ರೂ ನಡಿತೈತಿ. ಜಸ್ಟ್ ಹಂಗೆ ಸ್ವಲ್ಪ ಕೆಂಪು ಖಾರ ಪುಡಿ ಇದ್ರೆ ಅದನ್ನು ಉದುರಿಸಿ ನೀವು ಇದೇ ಥರ ಸೇಮ್ ಪ್ರೊಸೆಸ್ ಒಳಗೆ ಮಾಡ್ಬೋದು. ಖಾರ ಕಡಿಮೆ ಅನ್ನಿಸ್ತೈತಿ. ಸೊ ನೋಡಿದ್ರಲ್ಲ, ತಂದೂರಿ ಕಾರ್ನ ನಾನು ಯಾವ ಥರ ಮಾಡ್ತೀನಿ ಅಂತ. ನೀವು ಈ ರೆಸಿಪಿ ನಿಮ್ಮ ಮನೆಯೊಳಗೂ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ಹೆಂಗಾಗೈತಿ ಅಂತಂದು. ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡಾಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.